ಇದು ಪಿ ಕಾರ್ಯಕರ್ತರು, ಇದು ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ. ಬೆಳಗಾವಿ RTO ಕಚೇರಿ ವೃತ್ತದಲ್ಲಿರುವಂಥ ಕಾಂಗ್ರೆಸ್ ಕಚೇರಿ ನೋಡಿ, ಎಮ್ಮೆ ತಮ್ಮಣ್ಣ ಎಲ್ಲ ಬಂದಿದೆ. ಎಮ್ಮೆಗಳನ್ನು ತಗೊಂಬಂದು ರೈತರಿಗೆ ಪ್ರೋತ್ಸಾಹಧನ ಕೊಡ್ತಾ ಇಲ್ಲ, ನಿಮ್ಮ ಕೈ ಖಾಲಿಯಾಗಿದೆ ಅನ್ನುವಂಥ ರೀತಿಯಲ್ಲಿ ಎಮ್ಮೆಗಳನ್ನು ತಗೊಂಡ್ಬಂದಿದ್ದಾರೆ. ಎಲ್ಲ ಕಡೆ ಒಂದು ರೀತಿಯಲ್ಲಿ ವಾಟಾಳ್ ನಾಗರಾಜ್ ಸ್ಟೈಲ್ನ ಪ್ರೊಟೆಸ್ಟ್ಗಳಾಗ್ತಾ ಇದೆ. RTO ಕಚೇರಿ ಬಳಿ ಕಾಂಗ್ರೆಸ್ ಕಚೇರಿ ಇದೆ ನೋಡಿ, ಅವರನ್ನೆಲ್ಲ ವಶಕ್ಕೆ ಪಡೆಯುವಂಥ ಪ್ರಯತ್ನಗಳನ್ನು ಪೊಲೀಸರು ಮಾಡಿದ್ದಾರೆ. ಕಾರ್ಯಕರ್ತರು ಮತ್ತು ಪೊಲೀಸರ ನಡುವೆ ವಾಗ್ವಾದ ಆಯಿತು. ಕಾರ್ಯಕರ್ತರು ಮತ್ತು ಪೊಲೀಸರ ನಡುವೆ ವಾಗ್ವಾದ ನೋಡಿ, ಬೇರೆ ಬೇರೆ ದೃಶ್ಯಾವಳಿಗಳನ್ನು ಗಮನಿಸಬಹುದು. ಪಕ್ಷದ ಬಾವುಟದೊಂದಿಗೆ ಬಂದಿದ್ದಾರೆ, ಪೊಲೀಸರ ಜೊತೆ ತಳ್ಳಾಟ ನೂಕಾಟ ನೋಡಿ. ಕಾರ್ಯಕರ್ತರು ಪೊಲೀಸರು ಒಂದು ರೀತಿಯಲ್ಲಿ ಹೈಕೈ ಅಂತಾರಲ್ಲ ಆ ಥರ. ಬೆಳಗಾವಿಯಲ್ಲಿ ನಡೀತಾ ಇರುವಂಥ ಪ್ರತಿಭಟನೆ ಇದು. ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕಿದ್ರು. ನೀವೇನು ದೆಹಲಿಗೆ ಹೋಗಿ ಕೇಳೋದು? ನೀವು ದೆಹಲಿಗೆ ಹೋಗಿ ಕೇಳೋದೇನೋ ರಾಜ್ಯ ಸರ್ಕಾರ ಏನು ಕೊಟ್ಟಿದೆ ಅನ್ನುವಂಥ ರೀತಿಯಲ್ಲಿ ಎಮ್ಮೆಗಳನ್ನು ತಂದು ರೈತರಿಗೆ ಎಲ್ಲರಿ ಪ್ರೋತ್ಸಾಹಧನ, ಎಮ್ಮೆಗಳೇ ಬಂದಿದೆ ನೋಡ್ರಿ ಅಂತ ಸಿಂಬಾಲಿಕ್ ಆಗಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಆಮೇಲೆ ಪೊಲೀಸರು ವಶಕ್ಕೆ ತಗೊಂಡ್ರು. ಪೊಲೀಸರು ಕೂಡ ಸ್ವಲ್ಪ ಉಗ್ರ ಸ್ವರೂಪದಲ್ಲಿ ನೋಡಿ ಎಲ್ಲರನ್ನ ವಶಕ್ಕೆ ತಗೊಳ್ತಾ ಇದ್ದಾರೆ. ಎಲ್ಲ ಆರಾಮಾಗಿ ಕೂತಿದ್ದವ್ರನ್ನ ಎತ್ತೆತ್ತಿ ಜೀಪ್ಗಳಲ್ಲಿ ಹಾಕಿ ತಗೊಂಡು ಹೋಗ್ತಾ ಇದ್ದಾರೆ. ಬಿಜೆಪಿ ಮುಖಂಡರ ವಶಕ್ಕೆ ವಿನೂತನ ರೀತಿಯಲ್ಲಿ ವಾಟಾಳ್ ಸ್ಟೈಲ್ ರೀತಿಯಲ್ಲಿ ಬಿಜೆಪಿ ಪ್ರತಿಭಟನೆ. ಪೊಲೀಸರಿಂದ ಲಾಠಿ ಚಾರ್ಜ್ ಆಗ್ತಾ ಇದೆ ಮತ್ತೊಂದು ಕಡೆ. ಇದು ಬೆಳಗಾವಿಯಲ್ಲಿ ಬಿಜೆಪಿ ಕಾರ್ಯಕರ್ತರು ನಡೆಸಿದಂಥ ಹೋರಾಟ. ಕಾಂಗ್ರೆಸ್ ಕಚೇರಿಯಾಗೆ ಮುತ್ತಿಗೆ ಹಾಕಿದರು, ಎಮ್ಮೆಗಳನ್ನು ತಮ್ಮ ಪ್ರತಿಭಟನೆಯಲ್ಲಿ ತಗೊಂಡ್ಬಂದರು. ಹೇಗೆ ಕರ್ನಾಟಕದ ರಾಜಧಾನಿ, ಆಮೇಲೆ ರಾಜಧಾನಿಯಲ್ಲಿ ಕೂಡ ಇಂಥದ್ದೇ ಪ್ರತಿಭಟನೆಗಳಾಯಿತು. ಲಾಠಿ ಚಾರ್ಜ್ ಬಿತ್ತೇಟು, ಪೊಲೀಸರು ತಡೆಯುವಷ್ಟು ತಡೆದ್ರು, ಕಾಯುವಷ್ಟು ಕಾದರು. ಲಾಸ್ಟಿಗೆ ಲಾಠಿ ಚಾರ್ಜ್ ಆಯಿತು. ಪ್ರೊಟೆಸ್ಟ್ಗೆ ಕೂತಿದ್ದಾರೆ ಎಲ್ಲರೂ ಕೂಡ ಸಾಲಾಗಿ. ಅವರನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನ ಒಂದು ಕಡೆ, ಪೊಲೀಸರು ಒಂದು ಕಡೆ ಎಳಿತಾ ಇದ್ದಾರೆ, ಆ ಕಡೆಯಿಂದ ಕಾರ್ಯಕರ್ತರು ಎಳೆದು ತಮ್ಮ ನಾಯಕರನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಆಮೇಲೆ ಇದೇ ಹೊತ್ತಿಗೆ ಪೊಲೀಸರು ಕೂಡ ಲಾಠಿಯಿಂದ ತಮ್ಮ ಆಕ್ರೋಶಗಳನ್ನು ಹೊರಹಾಕಿ ಕೆಲವು ಕಡೆ ಬಿಸಿ ಮಾಡಿದ್ದಾರೆ. ರಾಜ್ಯಗಳಿಗೆ ಬೆಳಗಾವಿಯಲ್ಲೇ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಪ್ರತಿಭಟನೆ ಮಾಡಿದ್ರು. ಅಲ್ಲಿಗೆ ಬೆಳಗಾವಿ ಇವತ್ತು ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಪ್ರತಿಭಟನೆಯ ವೇದಿಕೆಯಾಗಿ ಪರಿವರ್ತನೆ ಆಗಿತ್ತು. ಕಾಂಗ್ರೆಸ್ ಕಚೇರಿಗೆ ಬಿಜೆಪಿ ಮುತ್ತಿಗೆ ಹಾಕಿದ್ದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸಿ ಬಿಜೆಪಿ ನಡೆಯನ್ನ ವಿರೋಧಿಸಿ ಕಾಂಗ್ರೆಸ್ ಕಾರ್ಯಕರ್ತೆಯರು ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡಿದ್ರು. ಬೆಳಗಾವಿ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಕಾಂಗ್ರೆಸ್ ಪ್ರತಿಭಟನೆಯನ್ನ ಮಾಡಿತು. ಬಿಜೆಪಿ ವಿರುದ್ಧ ಧಿಕ್ಕಾರ ಕೂಗಿ ಮಹಿಳೆಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ಬಿಜೆಪಿ ಕಚೇರಿ ಮುಂದೆ ಪ್ರತಿಭಟನೆ, ಅದಾದ ನಂತರ ಬಿಜೆಪಿ ಕಾರ್ಯಕರ್ತರ ಪ್ರತಿಭಟನೆ, ಅದಾದ ನಂತರ ಬೆಳಗಾವಿಯಲ್ಲಿ ಪ್ರತಿಭಟನೆ, ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಪ್ರತಿಭಟನೆ. ಇದೀಗ ಶಿವಮೊಗ್ಗದಲ್ಲೂ ಕೂಡ ತಾರಕಕ್ಕೇರಿದೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ಜಟಾಪಟಿ, ಕೈ ಕಮಲ ಫೈಟ್. ಕೇಂದ್ರ ಸರ್ಕಾರದ ವಿರುದ್ಧ ಶಿವಮೊಗ್ಗದಲ್ಲಿ ಬಿಜೆಪಿ ಕಾಂಗ್ರೆಸ್ ಪ್ರತಿಭಟನೆ ಮಾಡುತ್ತೆ. ಯುವ ಕಾಂಗ್ರೆಸ್ ವತಿಯಿಂದ ಬೃಹತ್ ಪ್ರತಿಭಟನೆ. ಬಿಜೆಪಿಯವರು ಸುಮ್ಮನೆ ಕೂರಲಿಲ್ಲ, ತಾವು ಅದರ ವಿರುದ್ಧ ಪ್ರತಿಭಟನೆ. ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸುತ್ತಾರೆ ಕಾಂಗ್ರೆಸ್ ಕಾರ್ಯಕರ್ತರು. ಸಂಸದ BY ರಾಘವೇಂದ್ರ ಅವರ ಮನೆಗೆ ಮುತ್ತಿಗೆ ಯತ್ನ. ವಿನೋಬಾ ನಗರ ಬಡಾವಣೆಯಲ್ಲಿರುವ ನಿವಾಸ. ಪ್ರತಿಭಟನಾಕಾರನ ವಶಕ್ಕೆ ಪಡೆದಂಥ ಪೊಲೀಸರು
ನೋಡಿ, ಶಿವಮೊಗ್ಗ ರಾಘವೇಂದ್ರ ಅವರ ನಿವಾಸಕ್ಕೆ ಮುತ್ತಿಗೆಗೆ ಯತ್ನ ಕಾಂಗ್ರೆಸ್ ಕಾರ್ಯಕರ್ತರು. ಯಾವಾಗ ಇಲ್ಲಿ ಬೆಳಗ್ಗೆ ಬಿಜೆಪಿ ನಾಯಕರುಗಳು ಕಾಂಗ್ರೆಸ್ ಸರ್ಕಾರದ ಸಚಿವರ ಕಚೇರಿಗಳಿಗೆ ಮುತ್ತಿಗೆ ಹಾಕಿ ಬೀಗ ಹಾಕೋದಕ್ಕೆ ಪ್ರಯತ್ನ ಪಡ್ತಾರೆ, ಅದರ ರಿಪ್ಲಿಕಾ ಅನ್ನುವಂಥ ರೀತಿಯಲ್ಲಿ ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ರಾಘವೇಂದ್ರ ಅವರ ಮನೆಗೆ ಮುತ್ತಿಗೆ ಹಾಕಿದ್ದಾರೆ. ರಾಘವೇಂದ್ರ ಅವರು ವಿನೋಬಾ ನಗರದಲ್ಲಿರುವ ಅವರ ಮನೆ. ಇಷ್ಟಾದಾಗ ಬಿಜೆಪಿ ಅವರು ಸುಮ್ಮನಿರಲಿಲ್ಲ, ಅವರು ಕೂಡ ರೆಡಿ ಆಗ್ತಾರೆ. ಆಕ್ಷನ್ಗೆ ರಿಯಾಕ್ಷನ್ ಎಲ್ಲ ಕಡೆ. ಮತ್ತೊಂದು ಕಡೆ ಶಿವಮೊಗ್ಗದ ವಿನೋಬಾ ನಗರದಲ್ಲಿ ಬಿಜೆಪಿಯ ಸಂಸದರಿದ್ದಾರೆ. ಯಡಿಯೂರಪ್ಪ ಮಗ ಮತ್ತು ವಿಜಯೇಂದ್ರ ಅವರ ದೊಡ್ಡಣ್ಣ. ಸೊ ಅವರ ಮನೆಗೆ ನುಗ್ಗಲು ಬಿಜೆಪಿ ಕಾರ್ಯಕರ್ತರು. ಕೇಂದ್ರ ಸರ್ಕಾರದ ಅನುದಾನ ತಾರತಮ್ಯ ನೀವು ಮಾತಾಡಿಲ್ಲ, ವಿಜಯೇಂದ್ರ ಮನೆಗೆ ನುಗ್ಗಲು ಕಾಂಗ್ರೆಸ್ ಹೈಡ್ರಾಮಾ. ಒಂದು ಕಡೆ ರಾಘವೇಂದ್ರ ಆಯಿತು, ಇದೀಗ ಶಿವಮೊಗ್ಗದಲ್ಲಿ NSUI ಕಾರ್ಯಕರ್ತರಿಂದ ಪ್ರತಿಭಟನೆ. ವಿಜಯೇಂದ್ರ ಅವರು ಬೆಂಗಳೂರಿನಲ್ಲಿದ್ದಾರೆ ಒಂದು ಕಡೆ, ಆದರೆ ಅವರ ಮನೆಗೆ ಒಂದು ಮುತ್ತಿಗೆ. ಶಿವಮೊಗ್ಗದ ಬೈಪಾಸ್ ರಸ್ತೆಯಲ್ಲಿರುವ ವಿಜಯೇಂದ್ರ ನಿವಾಸ, ಎಲ್ಲರ ನಿವಾಸ ಅಲ್ಲೇ ಇದೆ. ಅಂದರೆ ಯಡಿಯೂರಪ್ಪನವರ ನಿವಾಸ ಅಲ್ಲೇ ಇದೆ, ರಾಘವೇಂದ್ರ ನಿವಾಸ ಅಕ್ಕಪಕ್ಕದಲ್ಲಿ ಸ್ವಲ್ಪ ವಿನೋಬಾ ನಗರದಲ್ಲಿ. ಇದೀಗ ವಿಜಯೇಂದ್ರ ಮನೆಗೆ ನುಗ್ಗಲು ಕೂಡ ಹೈಡ್ರಾಮಾ ಆಗುತ್ತೆ. ಕಾಂಗ್ರೆಸ್ ಕಾರ್ಯಕರ್ತರ ಪ್ರತಿಭಟನೆ. ನಿಜ ಹೇಳಬೇಕು ಅಂತಂದ್ರೆ ಬೆಳಿಗ್ಗೆ ಕೂಡ ಇಷ್ಟು ಪ್ರತಿಭಟನೆ ಕಾವು ಇಷ್ಟು ಜೋರಾಗಿರಲಿಲ್ಲ. ಯಾವಾಗ ಬಿಜೆಪಿ ನಾಯಕರು ಕಾಂಗ್ರೆಸ್ ಸಚಿವರುಗಳ ಕಚೇರಿಗೆ ಬೀಗ ಹಾಕೋದಕ್ಕೆ ಬಂದ್ರು, ಆಕ್ಷನ್ಗೆ ರಿಯಾಕ್ಷನ್. ಈಗ ಕಾಂಗ್ರೆಸ್ ಕಾರ್ಯಕರ್ತರೇನು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ, ಅದಕ್ಕೆ ಆಕ್ಷನ್ಗೆ ರಿಯಾಕ್ಷನ್ ಬಿಜೆಪಿ ಕಡೆಯಿಂದ. ಬೆಳಗಾವಿಯಲ್ಲ ಆಯಿತು, ಬೆಂಗಳೂರಲ್ಲ ಆಯಿತು, ಈಗ ಶಿವಮೊಗ್ಗದಲ್ಲೂ ಕೂಡ ಅದನ್ನು ಕೂಡ ಹೇಳ್ತೀನಿ. ಈ ನಡುವೆ ಅತಿ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ನಲ್ಲಿ ಚಾಕು ಇರಿತ ಪ್ರಕರಣ ಒಂದು ಸಂಭವಿಸಿದೆ. ಅದು ಕೂಡ ಶಿವಮೊಗ್ಗದ ಶಿಕಾರಿಪುರದಲ್ಲಿ. ಶಿಕಾರಿಪುರ ಪಟ್ಟಣದಲ್ಲಿ ಯುವಕನಿಗೆ ಚಾಕು ಇರಿತ ಕೇಸ್. ಪೊಲೀಸ್ ಠಾಣೆ ಎದುರು ಸಂಸದ BY ರಾಘವೇಂದ್ರ ಧರಣಿ. ಒಂದು ಕಡೆ ಕಾಂಗ್ರೆಸ್ ಕಾರ್ಯಕರ್ತರು ರಾಘವೇಂದ್ರ ಅವರ ಮನೆ ಮುಂದೆ ಧರಣಿ ಮಾಡ್ತಾ ಇದ್ರೆ, ರಾಘವೇಂದ್ರ ಅವರು ಶಿಕಾರಿಪುರ ಟೌನ್ ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅಲ್ಲೊಂದು ಚಾಕು ಇರಿತ ಪ್ರಕರಣ ಆಗಿದೆ. ಚಾಕು ಇರಿತ ಖಂಡಿಸಿ ಸಂಸದರ ಪ್ರತಿಭಟನೆ. ಕೋಮುವಾದಿಗಳಿಗೆ ಕಾಂಗ್ರೆಸ್ ಕುಮ್ಮಕ್ಕು ನೀಡ್ತಾ ಇದೆ ಅಂತ ಕಿಡಿ. ಆ ಯುವಕ ಯಾರು, ಬಿಜೆಪಿ ಕಾಂಗ್ರೆಸ್ ಕಾರಣಕ್ಕಾಗಿ ಚಾಕು ಇರಿತ ಆಯ್ತಾ ಅನ್ನೋದ್ರ ಮಾಹಿತಿ ಇನ್ನಷ್ಟೇ ಬರಬೇಕಾಗಿದೆ. ಆದರೆ ಸಂಸದ ರಾಘವೇಂದ್ರ ಅವರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಬಹುಶಃ ಕಾರ್ಯಕರ್ತರ ನಡುವಿನ ಗಲಾಟೆಯಿಂದಾಗಿ ಇದಾಗಿದೆ ಅಂತ ಅನಿಸ್ತಾ ಇದೆ.